ಮುಜರಾಯಿ ದೇವಸ್ಥಾನಗಳಲ್ಲಿ ಗೋಪೂಜೆಗೆ ಸಚಿವ ರಾಮಲಿಂಗ ಆದೇಶವನ್ನ ನೀಡಿದರು. ವಿಜಯನಗರದ ಮುಜರಾಯಿ ದೇಗುಲದಲ್ಲಿ ಅದ್ದೂರಿಯಾಗಿ ಗೋಪೂಜೆ ಮಾಡಲಾಯಿತು. ವಿಶ್ವವಿಖ್ಯಾತ ಹಂಪಿಯಲ್ಲಿ ಶ್ರೀ ವಿದ್ಯಾರಣ್ಯ ಸ್ವಾಮೀಜಿಗಳು ಗೋಪೂಜೆ ಮಾಡಿದ್ರು. ಬುಕ್ಕಸಾಗರದ 7 ಹೆಡೆ ನಾಗಪ್ಪ ದೇಗುಲದಲ್ಲಿ ಮುಜರಾಯಿ ಇಲಾಖೆಯಿಂದ ಗೋಪೂಜೆಯನ್ನ ನಡೆಸಲಾಯಿತು. ಗೋಪೂಜೆಯಲ್ಲಿ ಧಾರ್ಮಿಕ ದತ್ತಿ ಇಲಾಖೆ ಅರ್ಚಕರು, ಅಧಿಕಾರಿಗಳು, ಭಕ್ತರು ಭಾಗಿಯಾಗಿದ್ದರು. ಗಿರಿನಗರದ ಶ್ರೀರಾಮಚಂದ್ರಾಪುರ ಮಠದ ಗೋಶಾಲೆಯಲ್ಲಿ ಗೋಪೂಜೆಯನ್ನು ನೆರವೇರಿಸಲಾಯಿತು. ದೀಪಾವಳಿ ಗೋಪೂಜೆ ನಿಮಿತ್ತ ವಿಶೇಷ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಗೋಕರ್ಣ ಸಂಸ್ಥಾನ ಮಠದ ಶ್ರೀ ರಾಘವೇಂದ್ರ ಭಾರತಿ ಸ್ವಾಮಿಗಳ ದಿವ್ಯ ಉಪಸ್ಥಿತಿಯಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ನ್ಯಾಯಮೂರ್ತಿ ಶ್ರೀ ಜಯಶ್ರೀ, ಪ್ರತಿನಿಧಿ ಶ್ರೀ ಪಿಎಸ್ ದಿನೇಶ್ ಕುಮಾರ್, ಶಾಸಕ ರವಿ ಸುಬ್ರಹ್ಮಣ್ಯ, ಸಂಸದ ತೇಜಸ್ವಿ ಸೂರ್ಯ, ವಕೀಲ ಅರುಣ್ ಶಾ, ರಿಪಬ್ಲಿಕ್ ಕನ್ನಡ ಸಂಪಾದಕರಾದಂತಹ ಶೋಭಾ ಮಳವಳ್ಳಿ, ಖ್ಯಾತ ಲೇಖಕಿ ಬಿವಿ ರುಕ್ಮಾವತಿ ಸೇರಿದಂತೆ ಚಿಂತಕರು, ಗೋ ಸೇವಕರು ಗೋಪೂಜೆಯನ್ನ ಮಾಡಿದ್ರು. ಆ ಬಳಿಕ ಗೋಕರ್ಣ ಸಂಸ್ಥಾನ ಮಠದ ಶ್ರೀ ರಾಘವೇಂದ್ರ ಭಾರತಿ ಶ್ರೀಗಳು ಆಶೀರ್ವಚನವನ್ನ ನೀಡಿದರು. ಕಾರ್ಯಕ್ರಮಕ್ಕೆ ಅವರ ಉಪಸ್ಥಿತಿ ಬಹಳ ಮುಖ್ಯವಾಗಿರುವಂಥದ್ದು. ಹರೇ ರಾಮ. ಡಿಸಿಎಂ ಡಿಕೆ ಶಿವಕುಮಾರ್ ಟೆಂಪಲ್ ರನ್ ಮಾಡುತ್ತಿದ್ದಾರೆ. ಮಂತ್ರಾಲಯದ ಶ್ರೀ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಭೇಟಿ ನೀಡಿ ರಾಯರ ದರ್ಶನವನ್ನ ಪಡೆದು ಪುನೀತರಾಗಿದ್ದಾರೆ. ಆ ಬಳಿಕ ರಾಯರ ಮಠದಲ್ಲಿ ತುಲಾಭಾರ ಸೇವೆಯನ್ನ ನೆರವೇರಿಸಿದ್ದಾರೆ. ಬೆಲ್ಲವನ್ನ ಇಟ್ಟು ತುಲಾಭಾರ ಮಾಡಿಸಿಕೊಂಡಿದ್ದಾರೆ. ರಾಯರ ಅನುಗ್ರಹಕ್ಕಾಗಿ ಡಿಕೆ ಶಿವಕುಮಾರ್ ವಿಶೇಷ ಸೇವೆ ಸಲ್ಲಿಸಿದ್ದಾರೆ. ನಿನ್ನೆ ಮಂತ್ರಾಲಯಕ್ಕೆ ತೆರಳಿದ್ದಂತಹ ಡಿಸಿಎಂ ಡಿಕೆ ಶಿವಕುಮಾರ್ ರಾಯರ ದರ್ಶನವನ್ನ ಪಡೆದರು. ಪಂಚಮುಖಿ ಆಂಜನೇಯ ದೇವಾಲಯದಲ್ಲಿ ದಶರಥ ಆಂಜನೇಯನ ಕಥೆಯನ್ನ ಹೇಳಿದ್ದನ್ನ ಪುನರುಚ್ಚಾರ ಮಾಡಿದ್ರು. ದಶರಥ ಮಹಾರಾಜನ ದೇವಸ್ಥಾನ ಸಮಾಜದಲ್ಲಿ ಮಾಡಿಲ್ಲ. ಸಮಾಜಕ್ಕೆ ಯಾರು ಸೇವೆ ಮಾಡ್ತಾರೋ ಅವರನ್ನ ಸಮಾಜ ಗುರುತಿಸುತ್ತೆ. ಹೀಗಾಗಿ ಎಲ್ಲೇ ಹೋದ್ರು ಆಂಜನೇಯನ ದೇವಸ್ಥಾನವನ್ನ ನೋಡ್ತೀರಿ, ಹೀಗೆ ಸೇವೆ ಮಾಡಿ ಅಂತ ಕಾರ್ಯಕರ್ತರಿಗೆ ಮಾರ್ಗದರ್ಶನವನ್ನ ಮಾಡಿದ್ದೇನೆ ಅಂತ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಬರಬೇಕು ಅಂತ ಇದ್ದೆ. ಎಲ್ಲದಕ್ಕೂ ಕೂಡ ಗುರು ಅನುಗ್ರಹ ಅವಶ್ಯಕತೆ ಇದೆ. ಅದಕ್ಕೆ ಇವತ್ತು ಅವ್ರದ್ದು ವಿಶೇಷವಾದಂಥ ದಿನ. ಅವ್ರದ್ದೊಂದು ಇಲ್ಲಿ ಒಂದು ಕಾರ್ಯಕ್ರಮ ಕೂಡ ಇದೆ, ಭೂಮಿ ಪೂಜೆ ಕಾರ್ಯಕ್ರಮ ಕೂಡ ಇದೆ. ಅದು ಕೂಡ ಬರಬೇಕು ಅಂತೇಳಿ ಆಹ್ವಾನ ಕೊಟ್ಟಿದ್ರು. ಅದಕ್ಕೆ ನಾನು ನನ್ನ ಶ್ರೀಮತಿಯವರು ಕುಟುಂಬದ ಸಮೇತ ಬಂದು ಬಹಳ ದಿನದಿಂದ ಬರಬೇಕು ಅಂತ ಇದ್ದೆ. ಎಲ್ಲದಕ್ಕೂ ಕೂಡ ಗುರು. ಈ ಬಾರಿ ಬರೋಬ್ಬರಿ 26 ಲಕ್ಷ ಜನ ಹಾಸನಾಂಬೆ ದರ್ಶನವನ್ನ ಪಡೆದಿದ್ದಾರೆ. ಟಿಕೆಟ್ ಮಾರಾಟದಿಂದಾನೇ 22 ಕೋಟಿ ರೂಪಾಯಿ ದೇಣಿಗೆ ಸಂಗ್ರಹ ಆಗಿದೆ. ಕಳೆದ ವರ್ಷ ಕೇವಲ 9,68,000 ರೂಪಾಯಿ ದೇಣಿಗೆ ಸಂಗ್ರಹ ಆಗಿತ್ತು. ಜೊತೆಗೆ 17,46,000 ಭಕ್ತರು ದೇವಿ ದರ್ಶನವನ್ನ ಪಡೆದಿದ್ರು. ನಿನ್ನೆ ಸಂಜೆಯಿಂದಾನೇ 7 ಗಂಟೆಗೆ ಸಾರ್ವಜನಿಕ ದರ್ಶನ ಬಂದಾಗಿದ್ದು ಗರ್ಭಗುಡಿ ಮುಚ್ಚಿ ತಾಯಿಗೆ ವಿಶೇಷ ಅಲಂಕಾರ ಪೂಜೆಯನ್ನ ಮಾಡಲಾಯಿತು. ಮತ್ತೆ ಮಧ್ಯರಾತ್ರಿ 12 ಗಂಟೆಗೆ ದೇಗುಲವನ್ನ ಓಪನ್ ಮಾಡಲಾಯಿತು. ಸ್ಥಳೀಯರು ಮಾತ್ರ ದರ್ಶನವನ್ನ ಪಡೆದಿದ್ದಾರೆ. ಇವತ್ತು ಮಧ್ಯಾಹ್ನ 12 ಗಂಟೆಗೆ ಅಭಿಜಿನ್ ಮುಹೂರ್ತದಲ್ಲಿ ದೇಗುಲ ಬಂದ್ ಆಗಲಿದೆ. ಮುಂದಿನ ವರ್ಷದವರೆಗೂ ಕೂಡ ಹಚ್ಚಿದ ದೀಪ ಆರಲ್ಲ, ಹೂವು ಕೂಡ ಬಾಡುವುದಿಲ್ಲ.
ಹಾಸನಾಂಬೆ ಬಳಿ ಮಂತ್ರಿ ಮಾಡುವಂತ ಬೇಡಿದ್ದೇನೆ ಅಂತ ಶಾಸಕ ಶಿವಲಿಂಗೇಗೌಡ ಅವರು ಹೇಳಿದ್ದಾರೆ. ಹಾಸನಾಂಬೆ ದರ್ಶನವನ್ನ ಪಡೆದು ಮಾತಾಡಿದ್ದಾರೆ. ಸಿಎಂ ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್, ಸುರ್ಜೇವಾಲಾ ಮಂತ್ರಿ ಮಾಡ್ತೇನೆ ಅಂತ ಮಾತು ಕೊಟ್ಟಿದ್ದಾರೆ. ಕೊಟ್ಟ ಮಾತು ಉಳಿಸಿಕೊಳ್ತಾರೆ ಅನ್ನುವಂಥ ನಂಬಿಕೆ ಇದೆ. ಎಲ್ಲ ನಮ್ಮ ಹಣೆ ಬರಹ ಅಂತ ಶಾಸಕ ಶಿವಲಿಂಗೇಗೌಡ ಹೇಳಿದ್ದಾರೆ. ಮುಂದೆ ಹೇಳಿದ್ದೀನಿ, ಕಳೆದ ಸಾರಿನೂ ಹೇಳಿದ್ದೀನಿ, ತಾಯಿ ನನಗೆ ಆಶೀರ್ವಾದ ಮಾಡವ ಅಂತ ಕೇಳಿದ್ದೀನಿ. ತಾಯಿ ಏನ್ ಮಾಡ್ತಾಳೋ ನೋಡೋಣ. ಈ ಸತಿನೂ ಕೇಳಿದ್ದೀರಾ? ಈ ಪ್ರತಿ ಸಾರಿಲಿ ಕೇಳಿದೀವಿ. ನಾವು ಯಾವ ದೇವ್ರ ತಕ್ಕ ಹೋದ್ರು ಅದೇ ತಾನೆ ನಮ್ಮ ಆಸೆ. ನಮ್ಮ ನಂಬಿಕೆ ಇದೆಯಾ? ಯಾಕೆಂದ್ರೆ ಅವಕಾಶ ಹತ್ರ ನಮಗೆ ನೀವು ಕಾಣಂಗೆ ನಿಮ್ಮ ಮಾಧ್ಯಮದವ್ರ ಮುಂದೆನೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ನೆಕ್ಸ್ಟ್ ಎಕ್ಸ್ಪೆನ್ಷನ್ ಅಲ್ಲಿ ಮಂತ್ರಿ ಮಾಡ್ತೀನಿ ಶಿವಲಿಂಗೇಗೌಡನ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ಕಾಯ್ತಾ ಇದೀವಿ. ನುಡಿದಂತೆ ನಡೆಯೋರು ಸಿದ್ದರಾಮಣ್ಣವರು, ನುಡಿದಂತೆ DK ಅವರು ಸುರ್ಜೇವಾಲಾ ಅವರು 3 ಜನ ಮಾತು ಕೊಟ್ಟಿದ್ದಾರೆ. ಅದು ಕೊಡ್ತಾರೆ ಅಂತೇಳಿ ಭಾವಿಸ್ಕೊಂಡಿದ್ದೀನಿ. ಸಾಮಾಜಿಕ ಕಾರ್ಯಕರ್ತೆ ಹಾಗೂ PSI ಪರೀಕ್ಷಾ ಅಕ್ರಮದ ಆರೋಪಿ ದಿವ್ಯಾ ಹಾಗರಗಿ ಮನೆ ಮೇಲೆ ಸಿಸಿಬಿ ಪೊಲೀಸರು ದಾಳಿ ಮಾಡಿದ್ದಾರೆ. ಮನೆಯಲ್ಲಿ ಇಸ್ಪೀಟ್ ಆಡ್ತಾ ಇದ್ದಂತಹ ಸಂದರ್ಭದಲ್ಲಿ ಅಧಿಕಾರಿಗಳು ಏಕಾಏಕಿಯಾಗಿ ದಾಳಿ ಮಾಡಿದ್ದಾರೆ. ಶಿಕ್ಷಕರ ಸಂಘದ ಮಾಜಿ ಅಧ್ಯಕ್ಷ ಲಾಜು ಲೆಂಗಟಿ, ರವಿ ಮಾನಕರ್, ಭಗವಾನ್, ಸಂಗಮೇಶ್ ನಾಗನಹಳ್ಳಿ, ಶಿವಶರಣಪ್ಪ, ಮಲ್ಲಿನಾಥ್ ಮಂಗಲಗಿಯನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ದಾಳಿ ಸಂದರ್ಭದಲ್ಲಿ ನಗದು ಜಪ್ತಿ ಮಾಡಿದ್ದು ಸ್ಟೇಷನ್ ಬಜಾರ್ ಪೊಲೀಸ್ ಠಾಣೆಯಲ್ಲಿ ಈಗ ಪ್ರಕರಣ ದಾಖಲಾಗಿದೆ. ದೀಪಾವಳಿ ಪೂಜೆ ಇದ್ದ ಕಾಲಾಗ ಪಾಡ್ಯ ಪೂಜೆ ಇತ್ತು. ನಮ್ಮ ಮನೆಯೊಳಗೆ ಎಲ್ಲರಿಗೂ ಏನ್ ಮಾಡಿದೆ, ಪೂಜಾ ಕೂಟಕ್ಕೆ ಕರೆದಿದ್ದೆ. 5:05 ಗಂಟೆಕ ಇವ್ರು ಪೂಜಾಕ್ ಅಂತ ಮನೆಗೆ ಬಂದಿದ್ರು. ಊಟ ಮಾಡುವಂತ ಅವ್ರಿಗೆ ಅಂದೆ. ಊಟ ಮಾಡುವಂತಂದ್ರೆ ಅವ್ರು ಊಟ ಮಾಡಲಿಲ್ಲ. ಅದಕ್ಕೇನಂತ ಎಲ್ಲರೂ ಊಟ ಮಾಡಿ ಬಂದಿದ್ದೆ, ನಮ್ಗೆ ಬ್ಲಾಕ್ ಟೀ ಮಾಡಿಕೊಟ್ಟ. ಮುಜರಾಯಿ ದೇವಸ್ಥಾನಗಳಲ್ಲಿ ಗೋಪೂಜೆಗೆ ಸಚಿವ ರಾಮಲಿಂಗ ಆದೇಶವನ್ನ ನೀಡಿದರು. ವಿಜಯನಗರದ ಮುಜರಾಯಿ ದೇಗುಲದಲ್ಲಿ ಅದ್ದೂರಿಯಾಗಿ ಗೋಪೂಜೆ ಮಾಡಲಾಯಿತು. ವಿಶ್ವವಿಖ್ಯಾತ ಹಂಪಿಯಲ್ಲಿ ಶ್ರೀ ವಿದ್ಯಾರಣ್ಯ ಸ್ವಾಮೀಜಿಗಳು ಗೋಪೂಜೆ ಮಾಡಿದ್ರು. ಬುಕ್ಕಸಾಗರದ 7 ಹೆಡೆ ನಾಗಪ್ಪ ದೇಗುಲದಲ್ಲಿ ಮುಜರಾಯಿ ಇಲಾಖೆಯಿಂದ ಗೋಪೂಜೆಯನ್ನ ನಡೆಸಲಾಯಿತು. ಗೋಪೂಜೆಯಲ್ಲಿ ಧಾರ್ಮಿಕ ದತ್ತಿ ಇಲಾಖೆ ಅರ್ಚಕರು, ಅಧಿಕಾರಿಗಳು, ಭಕ್ತರು ಭಾಗಿಯಾಗಿದ್ದರು. ಗಿರಿನಗರದ ಶ್ರೀರಾಮಚಂದ್ರಾಪುರ ಮಠದ ಗೋಶಾಲೆಯಲ್ಲಿ ಗೋಪೂಜೆಯನ್ನು ನೆರವೇರಿಸಲಾಯಿತು. ದೀಪಾವಳಿ ಗೋಪೂಜೆ ನಿಮಿತ್ತ ವಿಶೇಷ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಗೋಕರ್ಣ ಸಂಸ್ಥಾನ ಮಠದ ಶ್ರೀ ರಾಘವೇಂದ್ರ ಭಾರತಿ ಸ್ವಾಮಿಗಳ ದಿವ್ಯ ಉಪಸ್ಥಿತಿಯಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ನ್ಯಾಯಮೂರ್ತಿ ಶ್ರೀ ಜಯಶ್ರೀ, ಪ್ರತಿನಿಧಿ ಶ್ರೀ PS ದಿನೇಶ್ ಕುಮಾರ್, ಶಾಸಕ ರವಿ ಸುಬ್ರಹ್ಮಣ್ಯ, ಸಂಸದ ತೇಜಸ್ವಿ ಸೂರ್ಯ, ವಕೀಲ ಅರುಣ್ ಶಾ, ರಿಪಬ್ಲಿಕ್ ಕನ್ನಡ ಸಂಪಾದಕರಾದಂತಹ ಶೋಭಾ ಮಳವಳ್ಳಿ, ಖ್ಯಾತ ಲೇಖಕಿ BV ರುಕ್ಮಾವತಿ ಸೇರಿದಂತೆ ಚಿಂತಕರು, ಗೋ ಸೇವಕರು ಗೋಪೂಜೆಯನ್ನ ಮಾಡಿದ್ರು. ಆ ಬಳಿಕ ಗೋಕರ್ಣ ಸಂಸ್ಥಾನ ಮಠದ ಶ್ರೀ ರಾಘವೇಂದ್ರ ಭಾರತಿ ಶ್ರೀಗಳು ಆಶೀರ್ವಚನವನ್ನ ನೀಡಿದರು. ಕಾರ್ಯಕ್ರಮಕ್ಕೆ ಅವರ ಉಪಸ್ಥಿತಿ ಬಹಳ ಮುಖ್ಯವಾಗಿರುವಂಥದ್ದು. ಹರೇ ರಾಮ. ಡಿಸಿಎಂ ಡಿಕೆ ಶಿವಕುಮಾರ್ ಟೆಂಪಲ್ ರನ್ ಮಾಡುತ್ತಿದ್ದಾರೆ. ಮಂತ್ರಾಲಯದ ಶ್ರೀ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಭೇಟಿ ನೀಡಿ ರಾಯರ ದರ್ಶನವನ್ನ ಪಡೆದು ಪುನೀತರಾಗಿದ್ದಾರೆ. ಆ ಬಳಿಕ ರಾಯರ ಮಠದಲ್ಲಿ ತುಲಾಭಾರ ಸೇವೆಯನ್ನ ನೆರವೇರಿಸಿದ್ದಾರೆ. ಬೆಲ್ಲವನ್ನ ಇಟ್ಟು ತುಲಾಭಾರ ಮಾಡಿಸಿಕೊಂಡಿದ್ದಾರೆ. ರಾಯರ ಅನುಗ್ರಹಕ್ಕಾಗಿ ಡಿಕೆ ಶಿವಕುಮಾರ್ ವಿಶೇಷ ಸೇವೆ ಸಲ್ಲಿಸಿದ್ದಾರೆ.
ನಿನ್ನೆ ಮಂತ್ರಾಲಯಕ್ಕೆ ತೆರಳಿದ್ದಂತಹ ಡಿಸಿಎಂ ಡಿಕೆ ಶಿವಕುಮಾರ್ ರಾಯರ ದರ್ಶನವನ್ನ ಪಡೆದರು. ಪಂಚಮುಖಿ ಆಂಜನೇಯ ದೇವಾಲಯದಲ್ಲಿ ದಶರಥ ಆಂಜನೇಯನ ಕಥೆಯನ್ನ ಹೇಳಿದ್ದನ್ನ ಪುನರುಚ್ಚಾರ ಮಾಡಿದ್ರು. ದಶರಥ ಮಹಾರಾಜನ ದೇವಸ್ಥಾನ ಸಮಾಜದಲ್ಲಿ ಮಾಡಿಲ್ಲ, ಸಮಾಜಕ್ಕೆ ಯಾರು ಸೇವೆ ಮಾಡ್ತಾರೋ ಅವರನ್ನ ಸಮಾಜ ಗುರುತಿಸುತ್ತೆ, ಹೀಗಾಗಿ ಎಲ್ಲೇ ಹೋದ್ರು ಆಂಜನೇಯನ ದೇವಸ್ಥಾನವನ್ನ ನೋಡ್ತೀರಿ, ಹೀಗೆ ಸೇವೆ ಮಾಡಿ ಅಂತ ಕಾರ್ಯಕರ್ತರಿಗೆ ಮಾರ್ಗದರ್ಶನವನ್ನ ಮಾಡಿದ್ದೇನೆ ಅಂತ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಬರಬೇಕು ಅಂತ ಇದ್ದೆ. ಎಲ್ಲದಕ್ಕೂ ಕೂಡ ಗುರು ಅನುಗ್ರಹ ಅವಶ್ಯಕತೆ ಇದೆ. ಅದಕ್ಕೆ ಇವತ್ತು ಅವ್ರದ್ದು ವಿಶೇಷವಾದಂಥ ದಿನ. ಅವ್ರದ್ದೊಂದು ಇಲ್ಲಿ ಒಂದು ಕಾರ್ಯಕ್ರಮ ಕೂಡ ಇದೆ, ಭೂಮಿ ಪೂಜೆ ಕಾರ್ಯಕ್ರಮ ಕೂಡ ಇದೆ. ಅದು ಕೂಡ ಬರಬೇಕು ಅಂತೇಳಿ ಆಹ್ವಾನ ಕೊಟ್ಟಿದ್ರು. ಅದಕ್ಕೆ ನಾನು ನನ್ನ ಶ್ರೀಮತಿಯವರು ಕುಟುಂಬದ ಸಮೇತ ಬಂದು ಭಾಳ ದಿನದಿಂದ ಬರಬೇಕು ಅಂತ ಇದ್ದೆ. ಎಲ್ಲದಕ್ಕೂ ಕೂಡ ಗುರು